Hello, my dear second PU students. Today we are going to turn a new leaf, that is everything I need to know I learned in the forest. ವಂದನಾ ಶಿವ ಅವರು ಬರೆದಿರುವಂಥ ಈ ಲೆಸನ್ನು ಈಗ ಸದ್ಯದಲ್ಲೇ UT ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥ ಲೆಸನ್ನು. ನಿಮಗೆ ಈ ಸ್ವಲ್ಪ ಲೆಸನ್ ನೋಡ್ತಾ ಹೋದಾಗೆ ನೀವೆಲ್ಲ ಓದಿರ್ತಾ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಇದೆಲ್ಲ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಆಬ್ಜೆಕ್ಟಿವ್, ದಟ್ ಇಸ್ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 2 ಮಾರ್ಕ್ಸ್ ಇರ್ಬೋದು, ಯಾವ ರೀತಿ ಬರುತ್ತೆ, ಯಾವ ರೀತಿ ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಕ್ಸಾಮನ್ನು ಫೇಸ್ ಮಾಡೋಕ್ಕಾಗತ್ತೆ, ಹೌದಾ? ಸೊ ಈ ಒಂದು ಉದ್ದೇಶದಿಂದ ಈ ವಿಡಿಯೋ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಸೊ ಹಾಗಿದ್ರೆ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ಡೈರೆಕ್ಟ್ಲಿ the multiple choice questions. First one, Vandana Shiva's dash journey started in the forest of Himalayas. ಸ್ವಲ್ಪ ನೀವೇನಂತಂದ್ರೆ ಎಷ್ಟು ಕ್ವಶನ್ಸ್ ಇರುತ್ತೆ, ನಿಮಗೆ ಎಷ್ಟು ಬರಬಹುದು ಹಾಗೆ ಒಂದು ಗೆಸ್ ಮಾಡ್ಕೊಳ್ಳಿ, ಹೌದಾ? ಗೆಸ್ ಮಾಡ್ಕೊಂಡು ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕೊಳ್ಳಿ. ಸೊ ಎಷ್ಟು ಕ್ವಶನ್ಸ್ ಇದೆ, ನೀವು ಎಷ್ಟು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ. ಸೊ ಇಟ್ ವಿಲ್ ರಿಯಲಿ ದ ಬೂಸ್ಟಿಂಗ್ ಆಫ್ ಯುವರ್ ಎನರ್ಜಿ ಅಂತ ಅನ್ಬೋದು, ಹೌದಾ? ಸಿಯರ್ ವಂದನಾ ಶಿವಾಸ್ ಡ್ಯಾಶ್ ಜರ್ನಿ, ಯಾವ ರೀತಿಯ ಜರ್ನಿ ಅಂತಂದ್ರೆ ದಿಸ್ ಇಸ್ ವಾಟ್ ಇಯರ್ ecological ಅಂತ ತಗೋತೀವಿ. ಸೊ ದ ಫಸ್ಟ್ ಆನ್ಸರ್ ಇಸ್ ವಾಟ್ ಇಯರ್ ecological journey started in the forest of Himalayas. ವಂದನಾ ಶಿವಾಸ್ ಫಾದರ್ ವಾಸ್, ಯಾರಿವರು? ಲಾಯರ್, ಫಾರೆಸ್ಟ್ ಕನ್ಸರ್ವೇಟಿವ್ ಆಫೀಸರ್, ಫಿಲಾಸಫರ್. ಸೊ ಆನ್ಸರ್ ಬಂದ್ಬಿಟ್ಟು ಸಿ, ಫಾರೆಸ್ಟ್ ಕನ್ಸರ್ವೇಟಿವ್ ಅಂತಂದ್ರೆ ಅರಣ್ಯ ಸಂರಕ್ಷಣಾಧಿಕಾರಿ ಅಂತ ಕೂಡ ಹೇಳ್ತೀವಿ, ಹೌದಾ? ಸೊ ದಿಸ್ ಈಸ್ ವಾಟ್ ಹಿ ವಾಸ್ ಡೂಯಿಂಗ್ ಓವರ್ ದೇರ್. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ನೋಡಿ, ದ dash Vandana Shiva's mother were award India's forest civilization. So here the songs and the poems of Vandana Shiva's mother, ಹೌದಾ? ಇದು ಏನೇನು ಉಳ್ಕೊಂಡಿತ್ತು ಅಂತಂದ್ರೆ ದ ಫಾರೆಸ್ಟ್ ಸಿವಿಲೈಸೇಷನ್ ಬಗ್ಗೆ ಉಳ್ಕೊಂಡಿತ್ತು, ಸಾಂಗ್ಸ್ ಅಂಡ್ ಪೋಯಮ್ಸ್ ಅಂತ ತಗೋಬೇಕಾಗತ್ತೆ. ಫೋರ್ತ್ ಬಂದ್ಬಿಟ್ಟು ಡ್ಯಾಶ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ ಅಂಡ್ ಫ್ಲಡ್ಸ್ ಅಂತಂದಾಗ ಲಾಗಿಂಗ್ ಅಂತ ಹೇಳ್ತೀವಿ. ಲಾಗಿಂಗ್ ಅಂತಂದ್ರೆ ಗಿಡ ಕಡಿಯುವುದು. ಇವೇನ್ ಮಾಡ್ತಾ ಇತ್ತು ಅಂತಂದ್ರೆ ಭೂ ಕೊರಿತ ಮತ್ತು ಭೂ ಸವಿತ ಅಂತ ಹೇಳ್ತೇವಲ್ಲ, ನೆರೆ ಹಾವಳಿ, ಭೂ ಸವಿತ, ಈ ರೀತಿ ಮಾಡೋದ್ರಿಂದ ಇವೆಲ್ಲ ಕೂಡ ಆಗ್ತಾ ಇತ್ತು, ಲ್ಯಾಂಡ್ ಸ್ಲೈಡ್ಸ್ ಮತ್ತು ಫ್ಲಡ್ಸ್ ಅಂತೇಳಿ, ಹೌದು. ಸೊ ಫೋರ್ತ್ ಅನ್ನ ನಾವು ಲಾಗಿಂಗ್ ಅಂತ ಬರೀತೇವೆ. ವಂದನಾ ಶಿವ ವೆಂಟ್ ಟು ಡ್ಯಾಶ್ ಟು ಡು ಹರ್ PhD. ಎಲ್ಲಿ ಹೋದ್ರು ಅವರು? ಬೋಲ್ವಿಯಾಕ್ ಹೋದ್ರ, ಸೌತ್ ಆಫ್ರಿಕಾ ಹೋದ್ರ, ಇಕ್ವೆಡಾರ್ಕ್ ಹೋದ್ರ, ಯಾವ್ದಕ್ಕೆ ಹೋದ್ರ ಅಂತಂದ್ರೆ ಕೆನಡಾಕ್ ಹೋದ್ರು. PhD ಕಂಟಿನ್ಯೂ ಮಾಡಬೇಕು, PhD ಮಾಡ್ಬೇಕಂತೇಳಿ ಶಿ ವೆಂಟ್ ಟು ಕೆನಡಾ ಅಂತೇಳಿ ನಾವು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಡ್ಯಾಶ್ ಸಿಕ್ಸ್ತ್ ಒನ್, ದಟ್ ಈಸ್ ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಯಾರು ಹಾಗಿದ್ರಿ ಅಂತಂದ್ರೆ ನೋಡಿ, ಸೊ ಹಿಯರ್ ಸೋ ಮೆನಿ ಆಪ್ಷನ್ಸ್ ಆರ್ ಆಲ್ಸೋ ಮೆನ್ಷನ್ಡ್ ಓವರ್ ದೇರ್. ಸೊ ದ ಆನ್ಸರ್ ಇಸ್ ವಾಟ್ ಹಿಯರ್ ಬಚನಿ ದೇವಿ ಅಂತ ಹೇಳ್ತೇವೆ. ನಿಮಗೆಲ್ಲ ಗೊತ್ತಿರೋದು, ಅವ್ರೇನ್ ಮಾಡ್ತಾರೆ, ಲೈಕ್ ಹಸ್ಬೆಂಡ್ ಅಗೇನೆಸ್ಟೇ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿರುತ್ತೆ, ಗಿಡ ಇವೆಲ್ಲ ಮರಗಳನ್ನ ಕಟ್ ಮಾಡಬೇಕು ಅಂತೇಳಿ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಶಿ ಸ್ಟಾರ್ಟೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್ ಅಂತ ತಗೋತೀವಿ. ದ ಡ್ರಾಮ್ಯಾಟಿಕ್ ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ದಿಸ್ ಇಸ್ ವಾಟ್ ದ ಅದ್ವಾನಿ, ದ ನೇಮ್ ಆಫ್ ದ ಪ್ಲೇಸ್ ಇನ್ ಅದ್ವಾನಿ. ಸೊ ದೇರ್ ದ ಡ್ರಾಮ್ಯಾಟಿಕ್ ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್ ಅಂತ ಬರಿಬೇಕಾಗುತ್ತೆ. ಮೋನೋಕಲ್ಚರ್ಸ್ ಆಫ್ ದ ಮೈಂಡ್ ವಾಸ್ ರಿಟನ್ ಬೈ, ನೋಡಿ ಈ ಬುಕ್ ಅನ್ನು ಯಾರು ಬರೆದವರು? ಸೊ ದಿಸ್ ಈಸ್ ವಾಟ್ ಇಯರ್ ಇಟ್ ವಾಸ್ ರಿಟನ್ ಬೈ ವಾಟ್ ಇಯರ್ ವಂದನಾ ಶಿವ ಅಂತ ಹೇಳ್ತೇವೆ. ಅದೇ ರೀತಿ ಕೆಲವೊಂದು ಕಡೆ ತಪೋವನ ಅಂತ ಕೇಳ್ತಾರೆ, ಹೌದಾ? ಅದನ್ನ ಯಾರು ಬರೆದವರು ಅಂತಂದಾಗ ನೀವೇನ್ ಮಾಡ್ಕೋಬೇಕಂದ್ರೆ ರವೀಂದ್ರನಾಥ್ ಟಾಗೋರ್ ಅಂತ ಬರೀಬೇಕಾಗತ್ತೆ, ಈ ರೀತಿ. ಸೊ ದೇರ್ ತಪೋವನ್, ಸೊ ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರುವುದು ತಪೋವನ್. ಇಟ್ ಈಸ್ ವಾಟ್ ಎಸ್ಸೆ ಅಂತ ಕೂಡ ಹೇಳ್ತೇವೆ. ಬಟ್ ವಂದನಾ ಶಿವ ಅವರು ಬರೆದಿರೋದು ದಿಸ್ ಇಸ್ ಅ ಬುಕ್, ಇಟ್ ಇಸ್ ಕಾಲ್ಡ್ ಆಸ್ ವಾಟ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಅಂತೇಳಿ. ಯಾವ ರೀತಿ ಬರೆದ್ರು ಕೂಡ ನಿಮಗೆ ಕ್ವಶನ್ ಬಂದರೂ ಕೂಡ ನಿಮಗೆ ಒಂದು ಮೈಂಡ್ ಆಫ್ ಏನೋ ದ ಥಿಂಕಿಂಗ್ ಅನಲಿಟಿಕಲ್ ಇದೆಲ್ಲ ಇರಬೇಕು. ನವೋದಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್, ಯಾವಾಗಂತಂದ್ರೆ 1994, ಹೌದಾ? ಇದೇ ರೀತಿ ನೋಡಿ ಎಷ್ಟೊಂದು ಡಿಫ್ರೆಂಟ್ ಕ್ವಶನ್ಸ್ ಅಂದ್ರೆ ನವೋದಯ ಫಾರ್ಮ್ ಅಂತ ಬಂದಾಗ 1994 ಅಂತ ತಗೋಬೇಕಾಗತ್ತೆ. ನವೋದಯ ಮೂವ್ಮೆಂಟ್ ಅಂತ ಬಂದಾಗ
1987 ಅಂತ ತಗೋಬೇಕಾಗತ್ತೆ. ಸ್ವಲ್ಪ ಇವೆರಡೂದ್ರ ಬಗ್ಗೆ ಗಮನ ಇರಲಿ ನಿಮಗೆ, ಹೌದಾ? ಯಾಕಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ಕನ್ಫ್ಯೂಷನ್, ಫ್ಲಮಕ್ಸ್ ಆಗ್ಬೋದು. ಸೊ ಎರಡು ಕೂಡ ನವಧಾನ್ಯ ಮೂಮೆಂಟು ಅಥವಾ ಇನ್ನೊಂದು ಏನಂತಂದರೆ ನವಧಾನ್ಯ ಫಾರ್ಮ್, ಇವೆರಡರ ನಡುವೆ ವ್ಯತ್ಯಾಸ ಗೊತ್ತಿರಬೇಕು. ಅಂದಾಗ ನಮಗೊಂದು ಕ್ಲಾರಿಟಿ ಇರುತ್ತೆ. ಫೈನ್. ಅಕಾರ್ಡಿಂಗ್ ಟು ದ ವುಮೆನ್ ಅಟ್ ಒನ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಯಾವುದು? ರೆಸಿಡೆಂಟ್ ಟಿಂಬರ್, ಸ್ಪ್ರಿಂಗ್ಸ್ ಅಂಡ್ ಟ್ರೀಮ್, 3000 ರೈಸ್ ಆಫ್ ವೆರೈಟೀಸ್, ನನ್ ಆಫ್ ದೀಸ್. ಹೌದಾ? ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಏನು? ಇದು ಒಂದು ಕ್ವಶನ್ಸ್ ನಾನು ನಿಮಗೆ ನೋಡೋಣ. ಸೊ ವೆದರ್ ಯು ಆರ್ ರೀಡಿಂಗ್ ಪ್ರಾಪರ್ಲಿ ಆರ್ ನಾಟ್, ಇದು ಒಂದು ಕ್ವಶನ್ಸ್ ನಾನು ಏನು ಮಾಡ್ತಂದ್ರೆ ಐ ವಿಲ್ ಗಿವ್ ಯು ಎ ವರ್ಕ್. ನಿಮಗೆ ಇದನ್ನು ನಾನು ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ. ಸೊ ಐ ವಿಲ್ ಗಿವ್ ಅ ಟೈಮ್, ದೆನ್ ಐ ಆಮ್ ಏಬಲ್ ಟು ಸಿ ವೆದರ್ ಯು ಆರ್ ಏಬಲ್ ಟು ಆನ್ಸರ್ ಆರ್ ನಾಟ್. ಹೌದಾ? ಸೊ ಹಾಕಿದ ಮೇಲೆ ಒಂದಷ್ಟು ದಿನ ಆದರೂ ನಾನೇ ಆನ್ಸರ್ ಕೂಡ ಹಾಕ್ತೇನೆ. ಸ್ವಲ್ಪ ಇದರ ಆನ್ಸರ್ ನೀವು ಮಾಡಿ. ಸೊ ಲೆಟ್ ಮಿ ಥಿಂಕ್ ವಾಟ್ ಯುವರ್ ಆನ್ಸರ್ಸ್. ಫೈನ್. ಒನ್ ಆಫ್ ಕೋರ್ಸಸ್ ಇನ್ ದ ಅರ್ತ್ ಯೂನಿವರ್ಸಿಟಿ ಯಾವುದು ಅಂತಂದರೆ ನೋಡಿ, ರೆವಲ್ಯೂಷನ್, ಗ್ಲೋಬಲೈಸೇಷನ್, ಮೊನೋಕಲ್ಚರ್ ಗ್ಲೋಬಲೈಸೇಷನ್, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ದಿಸ್ ಈಸ್ ವಾಟ್ ದ ಕೋರ್ಸಸ್. ಇದೊಂದು, ಇದರ ಇನ್ನೊಂದು ಕೂಡ ಕೋರ್ಸ್ ಇರುತ್ತೆ, ಅದು ಕೂಡ ನಿಮ್ಗೆ ಗೊತ್ತು. ಅದ್ರ ಒಂದಿನ ಮಾತ್ರ ಕೇಳಿದ್ದಾರೆ ಅವರು. ಅಪರ್ಥೈಡ್ ಮೀನ್ಸ್ ಇದೇನಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಸಪ್ರೇಟ್ನೆಸ್, ಡೈವರ್ಸಿಟಿ, ಬಯೋಡೈವರ್ಸಿಟಿ, ಮೊನೋಕಲ್ಚರ್. ಸೊ ದಿಸ್ ಈಸ್ ಆನ್ಸರ್ ಬಂದ್ಬಿಟ್ಟು ಸಪ್ರೇಟ್ನೆಸ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ 14th ಬಂದ್ಬಿಟ್ಟು ಟರ್ರಾ ಮಾಡ್ರಿ. ಹೀಗಂದ್ರೆ ಏನು? ವಾಟ್ ಇಟ್ ಮೀನ್ಸ್ ಹಿಯರ್? ಮದರ್ ಅರ್ತ್, ಟಿಲ್ಡ್ ಅರ್ತ್, ಪೊಲ್ಯೂಟೆಡ್ ಅರ್ತ್, ರಾ ಅರ್ತ್. ಟರ್ರಾ ಮಾಡ್ರಿ ಅಂತ ಸ್ವಲ್ಪ ನೆನ್ಕೊಡ್ಬೇಕು. ಎಂ ಸ್ಟ್ಯಾಂಡ್ಸ್ ಫಾರ್ ಮದರ್ ಅಂತ ಹೇಳ್ತೀವಿ. ಹೌದಾ? ಸೊ ಟರ್ರಾ ಮಾಡ್ರಿ ಅಂತಂದ್ರೆ ಮದರ್ ಅರ್ತ್ ಅಂತ ಹೇಳ್ತೀವಿ. ಇನ್ನೊಂದು ಟರ್ರಾ ನೆಲ್ಲಸ್ ಅಂತ ಹೇಳ್ತೀವಿ. ನೆಲ್ಲಸ್ ಅಂತ ನಿಲ್ ಅಂತಂದಿಗೆ, ನಿಲ್ ಅಂತಂದ್ರೆ ಏನಂತ ದಿಸ್ ಇಸ್ ವಾಟ್ ಇಯರ್ ಎಂಟಿ ಲ್ಯಾಂಡ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಇವೆರಡು ಕೂಡ ನಿಮಗೆ ಗೊತ್ತಿರಬೇಕು. ಅದು ನೆಕ್ಸ್ಟ್ ಕ್ವಶನ್ಸ್ ಕೂಡ ಬರುತ್ತೆ. ಸೊ ಯು ಆರ್ ಇನ್ ದ ನೆಕ್ಸ್ಟ್ ಕ್ವಶನ್ಸ್ ಯು ಮೇ ಗೆಟ್ ಓವರ್ ದೋಸ್ ಥಿಂಗ್ಸ್ ಆಲ್ಸೋ. ನೆಕ್ಸ್ಟ್ ಒನ್, ಡ್ಯಾಶ್ ಕಂಟ್ರಿ ಹ್ಯಾಸ್ ರಿಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಇಕ್ವೆಡಾರ್ ಅಂತ ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಕಂಟ್ರಿ ರಿಕಗ್ನೈಸ್ಡ್ ರೈಟ್ಸ್ ಆಫ್ ನೇಚರ್. ನೋಡಿ, ಸಂವಿಧಾನದಲ್ಲಿ ಈ ಒಂದು ಇದನ್ನು ಘೋಷಿಸುತ್ತೆ. ಯಾವುದು? ರೈಟ್ಸ್ ಆಫ್ ನೇಚರ್ ಅನ್ನ ಮಾಡ್ಕೊಳ್ಳುತ್ತೆ. ಯಾವ್ದು ಕಂಟ್ರಿ ಅಂತಂದ್ರೆ ಇಕ್ವೆಡಾರ್ ಅಂತ ಹೇಳ್ತೀವಿ. ಅದೇ ರೀತಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಕ್ವೆಡಾರ್ ಹ್ಯಾಸ್ ರಿಕಗ್ನೈಸ್ಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಕ್ವೆಡಾರ್ ಹ್ಯಾಸ್ ರಿಕಗ್ನೈಸ್ಡ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರಲಿ. ಇದು ಬೋಲ್ವಿಯಾ ಅಂತ ಬರೀಬೇಕಾಗತ್ತೆ. ಒಂಚೂರು ಕ್ಷಮೆ ಇರಲಿ. ಓಕೆ, ದಿಸ್ ಈಸ್ ನೋಡಿ ಸ್ವಲ್ಪ ವ್ಯತ್ಯಾಸ ಆದರೆ ಏನೆಲ್ಲ ಇದಾಗುತ್ತೆ. ಯಾಕಂದರೆ ಬೋಲ್ವಿಯಾ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ನೆಕ್ಸ್ಟ್, ಡ್ಯಾಶ್ ವಾಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಯಾರಿಗೆ ನಾವು ಮಾಡರ್ನ್ ಸೈನ್ಸ್ ಅಂತ ಕರಿತೀವಿ ಅಂತಂದರೆ ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಫ್ರಾನ್ಸಿಸ್ ಬ್ಯಾಕನ್ ಅಂತ ಹೇಳ್ತೀವಿ. ಹೌದಾ? ಇದ್ರ ಬಗ್ಗೆ ಒಂಚೂರು ಗಮನ ಇರಲಿ. ಡ್ಯಾಶ್ ಕಂಟ್ರಿ ಹ್ಯಾಸ್ ರಿಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಅಂತ ಬಂದಾಗ ಇಕ್ವೆಡಾರ್ ಅಂತ ಬರೀತೀವಿ. ಅದರ ಜೊತೆಗೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಇನಿಷಿಯೇಟೆಡ್ ಯಾರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೋಲ್ವಿಯಾ. ಈ ರೀತಿ. ಓಕೆ, ಸ್ವಲ್ಪ ಇದ್ರಲ್ಲಿ ಇಕ್ವೆಡಾರ್ ಅಂತ ಆಗಿದೆ, ಸಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ? ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ಕಾಲಿಯನ್ ಮರ್ಚೆಂಟ್ ಅಂತ ಹೇಳ್ತೀವಿ. ವಾಸ್ ಅ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್ ಹೂ ಸೇಡ್ ಒನ್ ಡಸ್ ನಾಟ್ ರೆಡಿಲಿ ಸ್ಟೇ ಅ ಮದರ್ ಡಿಗ್ ಇನ್ ಟು ದನ್ ಎಂಟ್ರಲ್ಸ್ ಆಫ್ ಕೋಡ್ ಆ್ಯಂಡ್ ಮ್ಯೂಟಿಲೇಟ್ ಹರ್ ಬಾಡಿ ಅಂತೇಳಿ. 18 ಬಂದ್ಬಿಟ್ಟು ತಪೋವನ್ ಮೀನ್ಸ್. ನೋಡಿ, ಇದು ಬಹಳ ಸಲ ಕೇಳಿರ್ತಾರೆ. ಇದ್ರ ಬಗ್ಗೆ ಒಂಚೂರು ಗಮನ ಇರಲಿ. ಏನಂತಂದರೆ ದ ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಹೇಳ್ತೀವಿ. 19 ಬಂದ್ಬಿಟ್ಟು ದ ಎಂಡ್ ಆ್ಯಂಡ್ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್ ಅಂತ ಬಂದರೆ ದಿಸ್ ಇಸ್ ವಾಟ್ ಇಯರ್ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮುಲೇಷನ್. ನೋಡಿ, ಹೌದಾ? ಕನ್ಸ್ಯೂಮರಿಸಮ್ ಅಂತಂದರೆ ಎಲ್ಲವೂ ನನಗೆ ಬೇಕು ಅನ್ನೋಂಥ ಕಾನ್ಸೆಪ್ಟು. ಎರಡನೇ ಕಾನ್ಸೆಪ್ಟ್ ಏನಂತಂದರೆ ಸಂಗ್ರಹಣೆ. ಇವುದು ಎರಡೂ ಕೂಡ ಎಂಡ್ ಆಗಬೇಕು. ಇವೇನಾದರೂ ನಿಜವಾಗ್ಲೂ ಎಂಡ್ ಆಯಿತು ಅಂತಂದರೆ ಕನ್ಸ್ಯೂಮರಿಸಮ್ ಇರ್ಬೋದು, ಅಕ್ಯುಮುಲೇಷನ್ ಇರ್ಬೋದು. ಇವೆರಡೂ ಏನಾದರೂ ಎಂಡ್ ಆದವು ಅಂತಂದರೆ ದಿಸ್ ಇಸ್ ವಾಟ್ ಇಯರ್ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ನೋಡಿ, ಎಸ್. ಸೊ ದಿಸ್ ಈಸ್ ವಾಟ್ ಥೆರಾನಲಿಸ್. ಹೀಗಂದರೆ
ನಮ್ಗೆ ಗೊತ್ತಾಗಬೇಕು. ನೆಲ್ ನೋಡಿ, NULL ಹೀಗಂದ್ರೆ ನಿಲ್ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತಂದರೆ ಎಂಟಿ ಲ್ಯಾಂಡ್ ಅಂತೇಳಿ. ಇನ್ನೊಂದು ಟೆರ್ರಾ ಮಾಡ್ರೆ, ಈ ರೀತಿ ಬಂತಂದರೆ ಎಮ್ ಸ್ಟ್ಯಾಂಡ್ಸ್ ಫಾರ್ ವಾಟರ್, ಮದರ್ ಅಂತ ತಿಳ್ಕೋಬೇಕು, ಮದರ್ ಅರ್ತ್. ಈ ರೀತಿ ಒಂದು ಗೆಸ್ ಮೇಲೆ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ 21st, ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ, ದಿಸ್ ಈಸ್ ವಾಟ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಈ ರೀತಿ ನಮಗೆ ಅಬ್ಜೆಕ್ಟಿವ್ ಬರುತ್ತೆ. ಅದ್ರ ಬಗ್ಗೆ ಇದು ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡಿ ಅಂತ ಹೇಳೋದು. ಎಲ್ಲ ಚಾಪ್ಟರ್ಸ್ಗಳು ಕೂಡ ಈಸಿನೇ, ಸ್ವಲ್ಪ ಹೊಸದು ಅನ್ಸುತ್ತೆ, ಸ್ವಲ್ಪ ನಿಮ್ಗೆ ಗಮನ ಇರಲಿ. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕೂಡ ಭಾಳನೇ ಇಂಪಾರ್ಟೆಂಟು. ಹೇಗೆ ಬರ್ತವೆ, ಯಾವ ರೀತಿ ನಾವು ಬರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಒಳಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ವಾಟ್ ಸರ್ಪ್ರೈಸ್ ವಂದನಾ ಶಿವ, ಶಿ ವೆಂಟ್ ಟು ಸ್ವಿಮ್ ಇನ್ ಹರ್ ಫೇವರೆಟ್ ಸ್ಟ್ರೀಮ್. ಹೌದಾ, ಅದಕ್ಕಿಂತ ಎಷ್ಟೋ ಮುಂಚೆ ಹೋದಾಗ ಅವಾಗ ಏನಾಗಿತ್ತು ಅಂದರೆ ಸಾಕಷ್ಟು ಸ್ಟ್ರೀಮ್ ಇತ್ತು. ಬಟ್ ನಾವು ವೆನ್ ಎವರ್ ಶಿ ವಿಸಿಟೆಡ್ ಹರ್ ಫೇವರೆಟ್ ಸ್ಟ್ರೀಮ್, ಸ್ಟ್ರೀಮರ್ ಹಳ್ಳ ಅಂತ ಹೇಳ್ತೀವಿ, ಹಳ್ಳ ಕೊಳ್ಳಗಳು, ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಪ್ಲೇಸಿಗೆ ಹೋದಾಗ ದ ಫಾರೆಸ್ಟ್ ವಾಸ್ ಗಾನ್, ದ ಸ್ಟ್ರೀಮ್ ವಾಸ್ ರೆಡ್ಯೂಸ್ ಟು ಅ ಟ್ರಿಕಲ್. ಜಾಸ್ತಿ ನೀರು ಹೋಗ್ತಾ ಇತ್ತು, ಈಗ ಸಣ್ಣ ಸಣ್ಣ ಜರಿ ಅಥವಾ ಹಳ್ಳ ಅಂತ ಹೇಳ್ತೀವಿ, ಆ ರೀತಿ ಆಗಿದೆ. ಇಟ್ ವಾಸ್ ರೆಡ್ಯೂಸ್ ಟು ಅ ಟ್ರಿಕಲ್ ಅಂತಂದಂಗೆ. ವೇರ್ ವಾಸ್ ನವಧಾನ್ಯ ಫಾರ್ಮ್ ಲೊಕೇಟೆಡ್. ಹೌದಾ, ನವಧಾನ್ಯ ಫಾರ್ಮ್ ಲೊಕೇಟೆಡ್, ಇಟ್ ಈಸ್ ಡೂನ್ ವ್ಯಾಲಿ ಅಂತ ಹೇಳ್ತೀವಿ. ದ ನವಧಾನ್ಯ ಫಾರ್ಮ್ ಲೊಕೇಟೆಡ್, ಓಕೆ, ದ ನವಧಾನ್ಯ ಫಾರ್ಮ್ ಲೊಕೇಟೆಡ್ ಇನ್ ದ ಲೋವರ್ ಎಲಿವೇಶನ್ ಆಫ್ ಹಿಮಾಲಯ ರೀಜನ್ ಆಫ್ ಉತ್ತರಾಖಂಡ. ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಅದಕ್ಕೆ ಸ್ವಲ್ಪ ಈ ಲೆಸನ್ ಸ್ವಲ್ಪ ಗಮನ ಇರಲಿ. ವಾಟ್ ಡಿಡ್ ಜನರಲ್ ಅಸೆಂಬ್ಲಿ ಆರ್ಗನೈಸ್ ಇನ್ ಏಪ್ರಿಲ್ 2011? ಇಟ್ ಆರ್ಗನೈಸ್ ಅ ಕಾನ್ಫರೆನ್ಸ್ ಆಫ್ ಆನ್ ಹಾರ್ಮೋನಿ ವಿತ್ ನೇಚರ್ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್ ಅಂತ ಬರೆದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಅದ್ರ ಜೊತೆಗೆ ತುಂಬಾನೇ ಈಸಿ ಆಗಿರುವಂಥ ಕ್ವಶನ್ ಏನಂತಂದ್ರೆ, ನೇಮ್ ದ ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಬೈ ಅರ್ತ್ ಯೂನಿವರ್ಸಿಟಿ. ಫಸ್ಟ್ ಬಂದ್ಬಿಟ್ಟು ದ A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಅಗ್ರೋ ಇಕಾಲಜಿ, ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟೇ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ವೆನ್ ಡೂ ಪೀಪಲ್ ಡಿಸ್ಕವರ್ ದ ಜಾಯ್ ಆಫ್ ಲಿವಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ? ಯಾವಾಗಂತಂದರೆ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್, ಅಂದರೆ ಎಲ್ಲವೂ ನನಗೆ ಬೇಕು, ಅಕ್ಯುಮುಲೇಷನ್ ಸಂಗ್ರಹಣೆ, ಯಾವಾಗ ಇವೆರಡು ಕಾನ್ಸೆಪ್ಟ್ ಮನುಷ್ಯನಿಗೆ ಇತ್ತು ಅದು ಯಾವಾಗ ಎಂಡ್ ಆಗುತ್ತೆ ಅಂತಂದರೆ ದಿಸ್ ಈಸ್ ರಿಯಲಿ ವಾಟ್ ಹಿಯರ್ ಸ್ಟಾರ್ಟಿಂಗ್, ದಟ್ ಇಸ್ ಎ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ಇವೆರಡು ನಮ್ಮಲ್ಲಿ ಏನಾದರೂ ಏನು ಸ್ಥಗಿತ ಆಯಿತು, ಸ್ಟಾಪ್ ಆಯಿತು ಅಂದರೆ ಅವಾಗ ಮಾತ್ರ ನಾವೇನು ಮಾಡ್ಕೊಳ್ತೀವಿ, ರಿಯಲ್ ಆಗಿ ಹ್ಯಾಪಿನೆಸ್ ನಮ್ಮಿಂದ ಸಿಗಲಿಕ್ಕೆ ಸಾಧ್ಯತೆ ಅಂತದ್ದಾಗಿ. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಲಾಗ್ ಅಂತಂದಾಗ ಇಟ್ ಲೀಡ್ಸ್ ಟು ವಾಟ್ ಹಿಯರ್ ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು, ಭೂ ಕೊರತೆ ಇರ್ಬೋದು, ನೆರೆ ಹಾವಳಿ ಇರ್ಬೋದು, ಸ್ಕೇರ್ಸಿಟಿ ಆಫ್ ವಾಟರ್ ಇರ್ಬೋದು, ನೀರಿನ ಕೊರತೆ ಇರ್ಬೋದು, ಮೇವಿನ ಸಂಗ್ರಹ ಏನಿರ್ತಾರೆ ಅದು ಕೂಡ ಕಡಿಮೆ ಆಗುತ್ತೆ, ಅದ್ರ ಜೊತೆ ಇಂಧನ, ಇವೆಲ್ಲಕ್ಕೂ ಕೂಡ ಲಾಗಿಂಗ್ ಅಂದರೆ ಗಿಡ ಕಡಿಯುವುದು, ಇದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ. ಬಟ್ ಆದರೂ ಕೂಡ ಅದನ್ನೇ ಮಾಡ್ತಿರ್ತಾರೆ ನಾವೆಲ್ಲರೂ. ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂವ್ಮೆಂಟ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಲಾಸ್ಟ್ ಎಕ್ಸಾಮ್ದಲ್ಲಿ 2024 ಏಪ್ರಿಲ್ದಲ್ಲಿ ಕೇಳಿರುವಂಥ ಕ್ವಶನ್, ಸ್ವಲ್ಪ ಗಮನ ಇರಲಿ. ಸೊ ಶಿ ಲರ್ನ್ ಫ್ರಮ್ ಚಿಪ್ಕೋ ಮೂವ್ಮೆಂಟ್ ವಾಟ್? ಬಯೋಡೈವರ್ಸಿಟಿ and biodiversity based living economics. So she learned from ಚಿಪ್ಕೋ ಮೂವ್ಮೆಂಟ್. ಇವನ್ನೆರಡು ಕೂಡ ಕಲಿತಾರೆ ಅವರು, ವಂದನಾ ಶಿವ ಅವರು. ನೆಕ್ಸ್ಟ್ 8 ಬಂದ್ಬಿಟ್ಟು ವೈ ವಾಸ್ ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಇನ್ ಡೂನ್ ವ್ಯಾಲಿ? ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಫಾರ್ ಟ್ರೈನಿಂಗ್. ಶಿ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಇನ್ ಡೂನ್ ವ್ಯಾಲಿ, ಈ ರೀತಿ ಬರೀಬೇಕು. ದ ರೀಸನ್ ಫಾರ್ ಟ್ರೈನಿಂಗ್ ಅಂಡ್ ಡೆಮಾನ್ಸ್ಟ್ರೇಟಿಂಗ್ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ. ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. And what is ನವಧಾನ್ಯ ಮೂವ್ಮೆಂಟ್ ಅಂತಂದಾಗ ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನೋಡಿ ಎಷ್ಟು ಸಿಂಪಲ್ ಇದೆ, ಅದಕ್ಕಾಗಿ ಬಹಳ ಗಮನ ಇರಬೇಕು. ಎಸ್ಪೆಷಲಿ ಈ ಚಾಪ್ಟರ್ ಸ್ವಲ್ಪ ಟ್ವಿಸ್ಟ್ ಅನ್ಸುತ್ತೆ, ಇದ್ರ ಬಗ್ಗೆ ಗಮನ ಇರಲಿ. ವಾಟ್ ಈಸ್ ದ ಅರ್ತ್ ಯೂನಿವರ್ಸಿಟಿ ಅಂತಂದಾಗ
ಅರ್ತ್ ಯೂನಿವರ್ಸಿಟಿ ಅಂತಂದ್ರೆ ವಿಚ್ ಇಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಸೀಸ್, ಎಲ್ಲರೂ ಕೂಡ ಈಕ್ವಲ್ ಆಗಿ ಫ್ರೀಡಮ್ ಇದೆ. ಏನಂತಂದ್ರೆ ಟು ಇವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್, ಇದೊಂದು ವೆಬ್ ಆಫ್ ಲೈಫ್ ಇದೆ, ಎಲ್ಲರೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಇದೆ, ಅಷ್ಟೇ ಫ್ರೀ ಇದೆ. ಹೌದಾ? ಅದ್ರ ಜೊತೆಗೆ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ನಮ್ದೇನು ಕರ್ತವ್ಯ, ದಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದ್ರೆ ಆಸ್ ಅ ಮೆಂಬರ್ ಆಫ್ ಅಂಡ್ ದ ಅರ್ತ್, ನಾವು ಹ್ಯೂಮನ್ ಬೀಯಿಂಗ್, ನಾವು ಕೂಡ ಅದರ ಒಂದು ಸದಸ್ಯತ್ವ, ನಾವು ಮೆಂಬರ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ವಿ ಆರ್ ದ ಮೆಂಬರ್ಸ್ ಆಫ್ ಅರ್ತ್ ಫ್ಯಾಮಿಲಿ ಟು ರಿಕಗ್ನೈಸ್, ಗುರುತಿಸಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಸೊ ದಿಸ್ ಈಸ್ ದ ವರ್ಕ್ ವಿ ಹ್ಯಾವ್. ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವನನ್ನ ಬಹಳ ಗಮನ ಇಟ್ಕೊಳ್ಕೊಳ್ಳಿ, ಯಾಕಂದ್ರೆ ಇದು 2 ಮಾರ್ಕ್ಸ್ಗೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಒನ್, ಹೂ ಆರ್ ದ ಪಾರ್ಟಿಸಿಪೆಂಟ್ ಆಫ್ ಅರ್ತ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಯಾರ್ಯಾರು ಅಂತಂದ್ರೆ ಅಲ್ಲಿ ಫಾರ್ಮರ್ಸ್ ಇರ್ಬೋದು, ಸ್ಕೂಲ್ ಚಿಲ್ಡ್ರನ್ ಇರ್ಬೋದು, ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಇವರೆಲ್ಲರೂ ಏನಂತಾರೆ ಪಾರ್ಟಿಸಿಪೆಂಟ್ಸ್ ಅಂತೇಳಿ. ಇಲ್ಲೊಂದು ಕ್ವಶನ್, ವಾಟ್ ಹ್ಯಾಸ್ ಈಕ್ವೆಡರ್ ರಿಕಗ್ನೈಸ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ರೈಟ್ಸ್ ಆಫ್ ನೇಚರ್, ಸ್ವಲ್ಪ ಇದು ಅಬ್ಜೆಕ್ಟಿವ್ ಪರ್ಪಸ್ ಕೇಳ್ತಾ ಇರ್ತಾರೆ, ಇಲ್ಲ ನಾನು ಹಾಕಿದ್ದೇನೆ ಇರಲಿ. ವಾಟ್ ಹ್ಯಾಸ್ ಈಕ್ವೆಡರ್ ರಿಕಗ್ನೈಸ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ರೈಟ್ಸ್ ಆಫ್ ನೇಚರ್. ನೇಮ್ ದ ಕಂಟ್ರಿ ದಟ್ ಇನಿಷಿಯೇಟೆಡ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಬಂದಾಗ ಬೋಲಿವಿಯಾ. ಇವೆರಡು ಕೂಡ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ 14 ನೋಡಿ, ವಾಟ್ ಅಕಾರ್ಡಿಂಗ್ ಟು ವುಮೆನ್ ಇಸ್ ಅ ರಿಯಲ್ ವ್ಯಾಲ್ಯೂ ಫಾರೆಸ್ಟ್ ಆಸ್ ಮೆನ್ಷನ್ ಬೈ ವಂದನಾ ಶಿವ. ಹೌದಾ? ಏನ್ ಅವ್ರ ಪ್ರಕಾರ ಅಂತಂದ್ರೆ ಸ್ಪ್ರಿಂಗ್ ಅಂಡ್ ಸ್ಟೀಮ್ಸ್, ಫುಡ್ ಫಾರ್ ದ ಕ್ಯಾಟಲ್, ಫ್ಯೂಯಲ್ ಫಾರ್ ದ ಹರ್ಸ್. ಸೊ ಇಷ್ಟೇ ಬರೆದ್ರೆ ಅಗೇನ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಬರ್ತೀವಿ. ನೆಕ್ಸ್ಟ್ 15 ಬಂದ್ಬಿಟ್ಟು ವಾಟ್ ಈಸ್ ಚಿಪ್ಕೋ ಮೂವ್ಮೆಂಟ್. ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಗಮನ ಇರಲಿ. ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು ಅಂತಂದಾಗ ಇಟ್ಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್. ಯಾವುದಕ್ಕೆ? ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಚಿಪ್ಕೋ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಇದು ಕೂಡ ಯೂಸ್ಫುಲ್ ಆಗಿ ಕೆಲವೊಂದು ಸಂದರ್ಭ ಕೇಳಿರ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಜಸ್ಟ್ ಐ ಆಮ್ ಪುಟಿಂಗ್ ಚಿಪ್ಕೋ ಮೂವ್ಮೆಂಟ್ 2 ಸ್ಟಾರ್ ಅಂತ ಹಾಕ್ತೇನೆ, ಬಟ್ ದಿಸ್ 1 ಸ್ಟಾರ್ ಅಂತ ಹಾಕ್ತಾನೆ. ಸೊ ಹೌ ಡಿಡ್ ವಂದನಾ ಶಿವ ಸ್ಪೆಂಡ್ ಹರ್ ವೆಕೇಶನ್ ಅಂತಂದಾಗ ವಂದನಾ ಶಿವ ಸ್ಪೆಂಡ್ ಹರ್ ವೆಕೇಶನ್ ಡೂಯಿಂಗ್ ವಾಟ್? ಪಾದಯಾತ್ರಾಸ್ ಇದನ್ನ ಮಾಡ್ತಾರೆ. ಅದರ ಜೊತೆಗೆ ಏನಂತಂದ್ರೆ ಫಸ್ಟ್ ಒನ್ ಶಿ ಹ್ಯಾಸ್ ಡನ್ ದಿಸ್ ಒನ್, ಸೆಕೆಂಡ್ ಒನ್ ಶಿ ಸ್ಟಾರ್ಟೆಡ್ ಟು ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ನೋಡಿ, ದೆನ್ ಥರ್ಡ್ ಒನ್ and the work of the forest activities and spreading the message of Chipko. So this is all she has done during this vacation time. So all these things are very very important. ಹೌದಾ? ಈ ರೀತಿ ಈ ಒಂದು ಲೆಸನ್ಸ್ ಕೂಡ ವಾಟ್ ಇಸ್ ದಟ್ ವಂದನಾ ಶಿವ ಬರ್ತಿರುವಂಥ ಲೆಸನ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟು. ಹೌದಾ? ಅದು ಸ್ವಲ್ಪ ಟಫ್ ಇದೆ, ನಮ್ಮಿಂದ ಆಗಲ್ಲ ಅಂತ ಅನ್ಕೋಬೇಡಿ, ಯಾಕಂದರೆ ಈ 2 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಅರೈಸ್ ಆಗಲಿಕ್ಕೆ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಲೆಸನ್ಸ್ ಅದು. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಸೈನ್ಸ್ ಬೇಸ್ ಮೇಲೆ ಇರುತ್ತೆ. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ ಸ್ವಲ್ಪ ಲೆಸನ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಅದು. ಬಟ್ ಸೈನ್ಸ್ ಹುಡುಗರು ಈಸಿಯಾಗಿ ಮಾಡ್ಕೋತಾರೆ, ಆರ್ಟ್ಸ್ ಸ್ವಲ್ಪ ಟಫ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಇದರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಫೋಕಸ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋನ ತುಂಬ ಡಿಟೇಲ್ ಆಗಿ ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದ್ದೇನೆ, ಸ್ವಲ್ಪ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅನ್ಕೊಂಡೆ. ಸೊ ನೆಕ್ಸ್ಟ್ 4 ಮಾರ್ಕ್ಸನ್ನ ಅಥವಾ 3 ಮಾರ್ಕ್ಸ್ ಹೇಗೆ ಬರ್ಬೋದನ್ನ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್.